ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ. ದೇವ್ರ ನಮ್ಮ ಸ್ತೋತ್ರ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಆಮೇಲೆ ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ನಾವು ಯಾರ ಸಮೀಪಕ್ಕೆ ಬರಬೇಕು? ದೇವರ ಸಮೀಪಕ್ಕೆ ಬರಬೇಕು. ಆವಾಗ ದೇವ್ರು ಏನು ಮಾಡ್ತಾರಂತೆ? ನಮ್ಮ ಸಮೀಪಕ್ಕೆ ಬರೋರಾಗಿರ್ತಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಯಾಕಂದರೆ ನಾವೇ ದೇವ್ರ ಹತ್ರ ಇಲ್ಲ ಅಂದರೆ, ನಾವೇ ದೇವರಲ್ಲಿ ಇಲ್ಲ ಅಂದರೆ ದೇವ್ರು ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡೋಕೆ, ಮೊದಲು ದೇವರಲ್ಲಿ ಪ್ರಾರ್ಥನೆಯಲ್ಲಿ ವಿಜ್ಞಾಪನೆಯಲ್ಲಿ ನಾವು ಇನ್ನೂ ಹೆಚ್ಚಾಗಿ ಬೆಳೀಬೇಕು. ಯಾಕಂತಂದರೆ ನಾವು ಹತ್ತಿರವಾಗಿರಬೇಕು ದೇವರಿಗೆ. ಯಾಕಂದರೆ ದೇವ್ರು ನಮಗಿನ್ನೂ ಹತ್ತಿರವಾಗಿರ್ತಾರೆ. ಯಾಕಂತಂದರೆ ಸಮೀಪದಲ್ಲಿ ಇರುವಂಥ ದೇವರಾಗಿದ್ದಾರೆ. ಅದಕ್ಕಾಗಿ ನಾವೇನು ಮಾಡಬೇಕು? ದೇವರನ್ನು ಯಾವಾಗಲೂ ಸ್ತುತಿಸ್ತಾ ಕೊಂಡಾಡ್ತಾ ಇರಬೇಕು. ಏನೇ ಬಂದರೂ, ಕಷ್ಟ ನಷ್ಟ ಬಂದರೂ ನಾವು ದೇವರ ಸಮೀಪಕ್ಕೆ ಇರಬೇಕು. ದೇವರು ನಮ್ಮ ಸಮೀಪಕ್ಕೆ ಇರ್ತಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ನಮಗೇನೇ ಬಂದರೂ ಕಾಪಾಡುವಂಥ ದೇವರಾಗಿದ್ದಾರೆ, ನೋಡುವಂಥ ದೇವರಾಗಿದ್ದಾರೆ. ಪ್ರತಿಯೊಂದರಲ್ಲಿ ನಮಗೆ ಸಹಾಯ ಮಾಡೋ ಶಕ್ತರಾಗಿದ್ದಾರೆ. ದೇವ್ರಿಗೆ ಸ್ತೋತ್ರ. ಯಾಕಂತಂದರೆ ನಾವು ಬೇಡುವವರಾಗಿರಬೇಕು. ಯಾವಾಗಲೂ ದೇವರಲ್ಲಿ ಬೇಡುವವರಾಗಿರಬೇಕು. ಆವಾಗಲೇ ದೇವ್ರು ನಮ್ಮನ್ನು ಏನು ಮಾಡ್ತಾರೆ? ಕೊಡುವಂಥವ್ರಾಗಿದ್ದಾರೆ. ನಾವು ಬೇಡೋದಕ್ಕಿಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒದಗಿಸುವಂಥ ದೇವರಾಗಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಯಾವಾಗಲೂ ಕರ್ತನಲ್ಲಿ ನಾವೇನು ಮಾಡಬೇಕು? ಬೇಡೋರಾಗಿರಬೇಕು. ಕರ್ತನಲ್ಲಿ ಸಂತೋಷವುಳ್ಳವರಾಗಿರಬೇಕು. ಏನೇ ಬಂದರೂ ಸಂತೋಷವುಳ್ಳವರಾಗಿರಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಈ ದಿನಗಳಲ್ಲಿ ಆರಿಸ್ಕೊಂಡಿದ್ದಾರೆ. ನಿಮ್ಮನ್ನು ಕೂಡ ಪ್ರತಿಯೊಂದರಲ್ಲಿ ನಿಮಗೆ ಜಯ ಕೊಡುವಂಥ ದೇವರಾಗಿದ್ದಾರೆ. ಅದಕ್ಕಾಗಿ ನಾವು ದಿನವೆಲ್ಲ ಏನು ಮಾಡಬೇಕು? ದೇವರನ್ನು ಸಮೀಪದಲ್ಲಿರಬೇಕು. ದೇವರು ನಮ್ಮ ಸಮೀಪಕ್ಕೆ ಬಂದೇ ಬರ್ತಾರೆ. ದೇವರು ನಮ್ಮ ಸ್ತೋತ್ರವಾಗಲಿ. ಆ ನಂಬಿಕೆ ಇಟ್ಟುಕೊಂಡು ಪ್ರತಿಯೊಬ್ಬರು ಜೀವಿಸಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದೆ ಕರ್ತನೆ. ನಿನ್ನ ಕೃಪೆ ಶಾಶ್ವತವಾಗಿದೆ ಅಪ್ಪ. ನೀನೇ ಎಲ್ಲ, ನಿನ್ನ ಹೊರತು ಜೀವಳದರೆ ಯಾರೂ ಇಲ್ಲ. ಮಹಾಪ್ರಭು ನಿನಗೆ ಸ್ತೋತ್ರ ಕರ್ತನೆ. ದೇವರ ಸಮೀಪಕ್ಕೆ ಬರೀ, ನಾನು ನಿಮ್ಮ ಸಮೀಪಕ್ಕೆ ಬರ್ತೇನೆ ಅಂತ ಹೇಳಿದ ದೇವ, ನಿನಗೆ ಸ್ತೋತ್ರ ಕರ್ತನೆ ಅಪ್ಪ. ನಿನ್ನ ವಾಕ್ಯಗಳು ಕರ್ತನೆ, ಪ್ರತಿಯೊಂದು ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥ ಕರ್ತನಾಗಿದೆ ದೇವ. ಪ್ರತಿಯೊಂದು ಮಕ್ಕಳು ಕರ್ತನೆ, ಯಾವುದೇ ಸಮಸ್ಯೆಯಲ್ಲಿದ್ದರೂ ಕೂಡ ಕರ್ತನೆ, ಯಾವ ವೇದನೆಯಿದ್ದರೂ ಅವರು ಸಮೀಪದಲ್ಲಿ, ನಿನ್ನ ಸಮೀಪದಲ್ಲಿ, ನಿನ್ನ ಸನ್ನಿಧಿಯಲ್ಲಿ ಇರುವಂತೆ ಸಹಾಯ ಮಾಡು ದೇವ. ಕಷ್ಟದಲ್ಲಿ ಸುಖದಲ್ಲಿ ಪ್ರತಿಯೊಂದರಲ್ಲಿ ನಿನ್ನ ಜೊತೆ ಇದು ಕಾಪಾಡು ದೇವ. ನಿನಗೆ ಸ್ತೋತ್ರ ಕರ್ತನೆಪ್ಪ. ನೀನು ಸಮೀಪ ಇರುವಂಥ ದೇವರಾಗಿದೆ ಕರ್ತನೆ. ನೀನು ತಳ್ಳಿ ಬಿಡುವಂಥ ದೇವರಲ್ಲ ಕರ್ತನೆ. ನೀನು ದೂರ ಮಾಡುವಂಥ ದೇವರಲ್ಲ ಕರ್ತನೆ. ಪ್ರತಿಯೊಬ್ಬರು ವೇದನೆಗಳು, ಚಿಂತೆಗಳು, ಭಾರಗಳು ಬಲ್ಲವನಾಗಿದೆಯಪ್ಪ. ನಿನಗೆ ಸ್ತೋತ್ರ. ಎಲ್ಲ ಕಾರ್ಯಗಳು ಕರ್ತನೆಪ್ಪ ನೀನೇ ನಡೆಸಿಕೊಡ್ತೀ ಎಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.